ನಾಡಿದ್ದೇ ಉಪರಾಷ್ಟ್ರಪತಿ ಚುನಾವಣೆ ಗೆಲ್ಲೋದು ಯಾರು ಗೊತ್ತಾ? ಎನ್ಡಿಎ ಅಭ್ಯರ್ಥಿ ರಾಧಾಕೃಷ್ಣನ್ ಗೆಲ್ಲೋದು ಫಿಕ್ಸ್. INDIA ಅಭ್ಯರ್ಥಿ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಸೋಲು ಫಿಕ್ಸ್. ರಾಷ್ಟ್ರಪತಿಗಳ ಚುನಾವಣೆ ಗೆಲ್ಲೋದು ಯಾರು ಗೊತ್ತಾ? NDA ಅಭ್ಯರ್ಥಿ ರಾಧಾಕೃಷ್ಣನ್ ಗೆಲ್ಲೋದು ಫಿಕ್ಸ್ ಆಗಿದೆ. INDIA ಅಭ್ಯರ್ಥಿ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಸೋಲೋದು ಫಿಕ್ಸ್. ಆದ್ರೆ ಎಷ್ಟು ಮತಗಳ ಅಂತರದಿಂದ ಸೋಲು ಗೆಲುವು, ಕಾಂಗ್ರೆಸ್ ವೋಟಿಂಗ್ ಏನಾದ್ರೂ ನಡೆಯುತ್ತಾ ಅನ್ನೋದಷ್ಟೇ ಕುತೂಹಲ. ಸಂಸತ್ ಉಭಯ ಸದನದಲ್ಲಿ NDA ಬಲ 439, INDIA ಬಲ 324. ಈ ಪೈಕಿ ಯಾರು ಕ್ರಾಸ್ ವೋಟ್ ಮಾಡ್ತಾರೆ ಅನ್ನೋದಷ್ಟೇ ಇಲ್ಲಿ ಆ ಪ್ರಶ್ನೆ. 7 ಸಂಸದರು ಇರುವಂತಹ BJD 4 ಸಂಸದರು, BRS ಓರ್ವ ಸಂಸದರನ್ನ ಹೊಂದಿರುವಂತಹ ಅಕಾಲಿ ದಳದ ನಡೆ ಏನು ಎನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. NDA ಅಭ್ಯರ್ಥಿ ರಾಧಾಕೃಷ್ಣನ್ ಪರನ ವಿರುದ್ಧನ ಅನ್ನುವಂಥದ್ದು ಕುತೂಹಲ. ಇಂದು NDA ಸಂಸದರಿಂದ ವೋಟ್ ಮಾರ್ಕ್ ಡ್ರಿಲ್ ಪ್ರಾಕ್ಟೀಸ್ ಆಯಿತು. ನಾಳೆ INDIA ಒಕ್ಕೂಟದ ಸಂಸದರಿಂದ ವೋಟ್ ಮಾರ್ಕ್ ಡ್ರಿಲ್ ಇದೆ. ಎಸ್ ವೀಕ್ಷಕರೇ, ಬಹಳ ಸದನ ಮಾಡ್ತಾ ಇದ್ದಂತಹ ಒಂದು ಚುನಾವಣೆ, ನಾಡಿದ್ದೇ ಉಪರಾಷ್ಟ್ರಪತಿಗಳ ಚುನಾವಣೆ, ಗೆಲ್ಲೋದು ಯಾರು ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಯಾರಿಗೆ ಗೆಲ್ಲುವಂಥದ್ದು ಅನ್ನುವಂಥದ್ದು NDA ಅಭ್ಯರ್ಥಿ ರಾಧಾಕೃಷ್ಣ ಅವರು ಗೆಲ್ಲೋದು ಫಿಕ್ಸಾ, ಅಥವಾ INDIA ಅಭ್ಯರ್ಥಿ ಆಗಿರುವಂತಹ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಗೆಲ್ತಾರಾ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಆದರೆ ಎಷ್ಟು ಓಟ್ಗಳ ಅಂತರದಿಂದ ಗೆಲ್ತಾರೆ ಎನ್ನುವಂಥದ್ದು, ಯಾಕಂತಂದ್ರೆ ಕ್ರಾಸ್ ವೋಟಿಂಗ್ ಏನಾದರೂ ಆಯಿತು ಅಂತಂದ್ರೆ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಗೆಲ್ಲುವಂಥದ್ದು ಇದೆ. ಇಲ್ಲ ಅಂತಂದ್ರೆ NDA ಅಭ್ಯರ್ಥಿ ರಾಧಾಕೃಷ್ಣ ಗೆಲ್ಲೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಸಂಸತ್ ಉಭಯ ಸದನದಲ್ಲಿ ಈ ಒಂದು ಬಲ NDA ಬಲ 439 ಇದ್ರೆ INDIA ಬಲ ಬಂದ್ಬಿಟ್ಟು 324 ಇದೆ. ಈ ಪೈಕಿ ಯಾರು ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅನ್ನೋದಷ್ಟೇ ಇಲ್ಲಿನ ಪ್ರಶ್ನೆಯಾಗಿರುವಂಥದ್ದು. 7 ಸಂಸದರು ಇರುವಂತಹ ಪಕ್ಷಗಳು ಹಾಗೂ 4 ಸಂಸದರಿರುವಂತಹ ಪಕ್ಷಗಳೇನಾದರೂ ರಿವರ್ಸ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಅಭ್ಯರ್ಥಿ ರಾಧಾಕೃಷ್ಣನ್ ಪರವಾಗಿ ನಿಲ್ತಾರಾ, ವಿರುದ್ಧವಾಗಿ ನಿಲ್ತಾರೆ ಎನ್ನುವಂಥದ್ದು ಕುತೂಹಲ ಒಂದು ಕಡೆ. ಆದರೆ ನಾಡಿದ್ದು ಒಂದು ವೋಟಿಂಗನ್ನು ಕಾದು ನೋಡಬೇಕಾಗಿದೆ. ಇಂದು ಸದನದಿಂದ ವೋಟ್ ಮಾರ್ಕ್ ಡ್ರಿಲ್ ಕೂಡ ನಡೆಯಿತು. ಸೊ ಆ ಒಂದು ಕಾರಣಕ್ಕೆ ನಾಡಿದ್ದು ರಿಸಲ್ಟ್ ಹೊರಬೀಳಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.